ಎಸಿನೋ ರಾಜ್ಯದ ಸುದ್ದಿ ರಾಜ್ಯದಲ್ಲಿ ಭಾರೀ ಕುತೂಹಲಕ್ಕೆ ಕಾರಣವಾಗಿರುವಂತಹ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗಾಗಿ ರಾಜಕೀಯ ನಾಯಕರ ಕಸರತ್ತು ಜೋರಾಗ್ತಾ ಇದೆ. ಇದರ ನಡುವೆ ಕಾಂಗ್ರೆಸ್ಗೆ 2 ಕ್ಷೇತ್ರಗಳಲ್ಲಿ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನೋದೇ ಗೊಂದಲದ ಗೂಡಾಗಿದೆ. ಶಾಮನೂರು ಶಿವಶಂಕರಪ್ಪ ನಿಧನದಿಂದ ತೆರವಾಗಿರುವ ಸ್ಥಾನಕ್ಕೆ ಅಭ್ಯರ್ಥಿ ಆಯ್ಕೆ ಸಂಬಂಧ ಹೈಡ್ರಾಮಾ ನಡೀತಾ ಇದೆ. ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಅಂತ ಒಂದು ಬಣ, ಮುಸ್ಲಿಮರಿಗೆ ಟಿಕೆಟ್ ಅಂತ ಮತ್ತೊಂದು ಬಣದ ಆಗ್ರಹ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಇಂದು ಉಪಚುನಾವಣೆಯ ಉಸ್ತುವಾರಿ ಸಮಿತಿಯ ನಾಯಕರು ಕೆಪಿಸಿಸಿ ಕಚೇರಿಯಲ್ಲಿ ಇವತ್ತು ಸಭೆ ನಡೆಸಿ 8 ಮಂದಿ ಟಿಕೆಟ್ ಆಕಾಂಕ್ಷಿಗಳ ಹೆಸರನ್ನ ಹೈಕಮಾಂಡ್ ನಾಯಕರ ಗಮನಕ್ಕೆ ತರುವುದಾಗಿ ಸಮಿತಿ ತೀರ್ಮಾನ ಮಾಡಿದೆ. ಮಲ್ಲಿಕಾರ್ಜುನ್ ಶಾಮನೂರು ಶಿವಶಂಕರಪ್ಪ ಅವರಿಗೆ ಹೊಣೆಗಾರಿಕೆಯನ್ನು ಕೊಟ್ಟು ಇವತ್ತು ಗೆಲ್ಲುವ ಅಭ್ಯರ್ಥಿಯನ್ನು ಕಣದಲ್ಲಿ ಇಳಿಸಿ ಯಾವುದೇ ಪರಿಸ್ಥಿತಿಯಲ್ಲೂ ಕಾಂಗ್ರೆಸ್ ಪಕ್ಷ ಮತ್ತೆ ಏನು ಸ್ವರ್ಗೀಯ ಶಾಮನೂರು ಶಿವಶಂಕರಪ್ಪನವರಿಗೆ ಆ ಕ್ಷೇತ್ರದ ಜನ ಸುಮಾರು ಸಲ ಅವರಿಗೆ ಗೆಲ್ಲಿಸಿಕೊಟ್ಟಿದ್ದಾರೆ. ಅದೇ ಒಂದು ಗೆಲುವು ಮುಂದುವರಿಯುವಂಥ ರೀತಿಯಲ್ಲಿ ಮತ್ತೆ ಗೆಲ್ಲಬೇಕು ಅನ್ನುವಂಥ ರೀತಿಯಲ್ಲಿ ಎಲ್ಲರೂ ಪ್ರಯತ್ನ ಮಾಡಬೇಕು. ಜನ ಆಶೀರ್ವಾದ ಮಾಡ್ತಾರೆ. ಮಾನ್ಯ ಸಿದ್ದರಾಮಯ್ಯಜಿಯವರ ನೇತೃತ್ವದಲ್ಲಿ, ಮಾನ್ಯ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಉತ್ತಮವಾದಂಥ ಆಡಳಿತವನ್ನು ಕೊಡ್ತಾ ಇದ್ದೇವೆ. ಈ 2 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ತದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಮಲ್ಲಿಕಾರ್ಜುನ್ ಶಾಮನೂರು ಶಿವಶಂಕರಪ್ಪ ಅವರಿಗೆ ಹೊಣೆಗಾರಿಕೆಯನ್ನು ಕೊಟ್ಟು ಇವತ್ತು ಗೆಲ್ಲುವ ಅಭ್ಯರ್ಥಿಯನ್ನು ಕಣದಲ್ಲಿ ಇಳಿಸಿ ಯಾವುದೇ ಪರಿಸ್ಥಿತಿಯಲ್ಲೂ ಕಾಂಗ್ರೆಸ್ ಪಕ್ಷ ಮತ್ತೆ ಏನು ಸ್ವರ್ಗೀಯ ಶಾಮನೂರು ಶಿವಶಂಕರಪ್ಪನವರಿಗೆ ಆ ಕ್ಷೇತ್ರದ ಜನ ಸುಮಾರು ಸಲ ಅವರಿಗೆ ಗೆಲ್ಲಿಸಿಕೊಟ್ಟಿದ್ದಾರೆ. ಅದೇ ಒಂದು ಗೆಲುವು ಮುಂದುವರಿಯುವಂಥ ರೀತಿಯಲ್ಲಿ ಮತ್ತೆ ಗೆಲ್ಲಬೇಕು ಅನ್ನುವಂಥ ರೀತಿಯಲ್ಲಿ ಎಲ್ಲರೂ ಪ್ರಯತ್ನ ಮಾಡಬೇಕು. ಮೇಡಮ್, ಇಲ್ಲಿ ಟಿಕೆಟ್ ಫೈಟ್ ಜೋರಾಗಿದೆ. ಕಾಂಗ್ರೆಸ್ ಕ್ಷೇತ್ರ ಏನಾಗ್ಬೋದು ಅಂತ? ಅಲ್ಲ, ಇದು ಕಾಂಗ್ರೆಸ್ ಕ್ಷೇತ್ರ ಕರೆಕ್ಟ್. ಯಾಕೆ ಅಂತಂದ್ರೆ ಕಂಟಿನ್ಯೂಸ್ಲಿ ಶಾಮನೂರು ಶಿವಶಂಕರಪ್ಪನವರು ತಮ್ಮ ಇಳಿ ವಯಸ್ಸಲ್ಲೂ ಕೂಡ ಗೆದ್ದಂತಹ ಒಂದು ಕ್ಷೇತ್ರ. ಸೊ ಅವರ ಕಾಲಾನಂತರ ತೆರವಾಗಿರುವಂತಹ ಸ್ಥಾನಕ್ಕೆ ಈಗ ಉಪಚುನಾವಣೆ ನಡೀತಾ ಇದೆ. ಈಗ ಟಿಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಗೊಂದಲ ಇದೆ. ಯಾಕೆ ಅಂತಂದ್ರೆ ಅಲ್ಲಿ ಒಂದು ಜಾತಿ ಲೆಕ್ಕಾಚಾರ, ಜನಸಂಖ್ಯೆಗೆ ಅನುಗುಣವಾಗಿ ಯಾವ ಕಮ್ಯುನಿಟಿ ಹೆಚ್ಚು ನಿರ್ಣಾಯಕ ಅಂತ ನೋಡಿದಾಗ ಸುಮಾರು 80,000 ಮುಸಲ್ಮಾನರು ಏನಿದ್ದಾರೆ ಅವರು ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ನಿರ್ಣಾಯಕ ಮತದಾರರು. ಹೌದು. ಪ್ರತಿ ಬಾರಿಯೂ ಕೂಡ ಶಾಮನೂರು ಶಿವಶಂಕರಪ್ಪನವರಿಗೆ 4 ಬಾರಿ ಆಶೀರ್ವಾದ ಮಾಡಿದ್ದಾರೆ. ಮುಸಲ್ಮಾನರು ಕೂಡ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ. ಆದ್ರೆ ಈ ಬಾರಿ ಈಗ ತಂದೆನೂ ಅಲ್ಲಿ MLA ಆಗಿದ್ದವರು, ಮಗನೂ MLA ಮಿನಿಸ್ಟರು, ಈಗ ಮೊಮ್ಮಗನು ಬರ್ಬೇಕು ಅನ್ನುವಂತ ವಾದ ಏನಿದೆ ಅದಕ್ಕೆ ಬಹಳಷ್ಟು ಜನ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಫೇರ್, ಶಾಮನೂರು ಶಿವಶಂಕರಪ್ಪ ಅವರು ಇರೋವರೆಗೂ ಯಾರು ಏನು ಅಂತಿರ್ಲಿಲ್ಲ. ಅವ್ರ ಕಾಲಾನಂತರ ಈಗ ಮುಸಲ್ಮಾನರಿಗೆ ಕೊಡಿ ಟಿಕೆಟ್, ಯಾಕಂದ್ರೆ ಅವರೇ ಹೈಯೆಸ್ಟ್ ವೋಟರ್ಸ್ ಇದ್ದಾರೆ ಮತ್ತು ಅವರೇ ನಿರ್ಣಾಯಕ ಇರೋದ್ರಿಂದ ಅವ್ರಿಗೆ ಕೊಡಿ ಅನ್ನುವಂತಹ ಒಂದು ಅಭಿಪ್ರಾಯ ವ್ಯಕ್ತವಾಗಿದೆ. ಮತ್ತು ಜಮೀರ್ ಅಹಮದ್ ಖಾನ್ ಈ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಫೈಟ್ ಮಾಡ್ತಾ ಇದ್ರೆ ಅದ್ರಲ್ಲಿ ತಪ್ಪೇನೂ ಇಲ್ಲ. ಸಾಮಾಜಿಕ ನ್ಯಾಯದ ತಳಹದಿಯಲ್ಲಿ ನೀವು ಇಷ್ಟು ದಿನ ಮಾಡಿದ್ರೆ ಓಕೆ, ಈಗ ಬೇರೆಯವ್ರಿಗೆ ಕೊಡಿ, ಕಾರ್ಯಕರ್ತರಿಗೆ ಕೊಡಿ ಅನ್ನುವಂತಹ ಒಂದು ಅಭಿಪ್ರಾಯದಲ್ಲಿ ತಪ್ಪೇನೂ ಇಲ್ಲ. ಈಗ ರಾಜಕೀಯ ಅನ್ನೋದು ಅದು ಯಾರಪ್ಪನ ಮನೆ ಆಸ್ತಿನೂ ಅಲ್ವಲ್ಲ, ಹೌದಲ್ಲ? ಸೊ ಕಾರ್ಯಕರ್ತರಿಗೆ ಕೊಡೋದ್ರಲ್ಲಿ ತಪ್ಪೇನೂ ಇಲ್ಲ. ಇದು ನಮ್ದೇ ಆಸ್ತಿ, ದಾವಣಗೆರೆ ದಕ್ಷಿಣ ನಮ್ಮ ಅಪ್ಪಂದು ನನ್ನ ಮಗನಿಗೆ ಬರ್ಬೇಕು ಅನ್ನೋಂತ SS ಮಲ್ಲಿಕಾರ್ಜುನ್ ಅವರ ವಾದ. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮ್ಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ನಿಜ, ಯಾಕಂದ್ರೆ ಎಲ್ಲ ಕಾರ್ಯಕರ್ತರು ಸೇರಿ ನಿಮ್ಗೆ ಓಟ್ ಹಾಕೋದಲ್ವಾ. ನೀವು ನೋಡಿ, ದಾವಣಗೆರೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಖತ್ ಸ್ಟ್ರಾಂಗ್ ಇದ್ದಾರೆ. ಅಂಡ್ ದೇ ಒಬೇ ಶಾಮನೂರು ಶಿವಶಂಕರಪ್ಪನವ್ರನ್ನ, SS ಮಲ್ಲಿಕಾರ್ಜುನ್ ಅವ್ರನ್ನ ಪ್ರೀತಿಸುವಂತಹ ಜನ. ಹೌದು. ಈಗ ಒಂದು 8 ಜನರ ಕಮಿಟಿ ಮಾಡಿದ್ದಾರೆ. ಆ 8 ಜನರನ್ನ ನೀವು ನೋಡಿ, ತನ್ವೀರ್ ಸೇಠ್ ಇದ್ದಾರೆ ಮತ್ತು ಬಹಳಷ್ಟು ಜನ ಮುಸ್ಲಿಂ ಮುಖಂಡರು ಇದ್ದಾರೆ, ಲಿಂಗಾಯತ ಮುಖಂಡರು ಲಕ್ಷ್ಮೀ ಹೆಬ್ಬಾಳ್ಕರ್, ಈಶ್ವರ್ ಖಂಡ್ರೆ, ಇವರೆಲ್ಲ ಲಿಂಗಾಯತ ಮುಖಂಡರುಗಳು. ಸೊ ಇವರೆಲ್ಲರೂ ಕೂತು ನೀವು ಡಿಸೈಡ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಒಂದು ಲಿಂಗಾಯತ ಫ್ಯಾಕ್ಟರ್ ಪ್ರೋ ಇವರು ಯಾರು, ಸಮರ್ಥ ಮಲ್ಲಿಕಾರ್ಜುನ್ SS ಮಲ್ಲಿಕಾರ್ಜುನ್ ಅವರ ಪುತ್ರ. ಲಿಂಗಾಯತ ಲಾಬಿ, ಮುಸ್ಲಿಂ ಲಾಬಿ, ಇದೆಲ್ಲದರ ಮಧ್ಯೆ ಕಾರ್ಯಕರ್ತರು ಮಾತ್ರ
ಲಾಬಿ ಇಲ್ದೇ ಇರುವಂತ ಅನಾಥರು ಇವ್ರು ನಾಥರು ಪಾಪ. ಕಾರ್ಯಕರ್ತ. ಹೌದು. ಯಾರಾದ್ರೂ ಒಬ್ಬ ಕಾರ್ಯಕರ್ತ ನಾನು ಕಾಂಗ್ರೆಸ್ ಕಚೇರಿ ಕಸ ಗುಡಿಸಿದೀನಿ 20 ವರ್ಷಗಳಿಂದ ನಾನು ಕೆಲಸ ಮಾಡಿದ್ದೀನಿ, ನನ್ ಕೊಡಿ ಟಿಕೆಟ್ ಅಂತ ಕೇಳಿದ್ರೆ ನಿನ್ನಿಂದ ಯಾವ ಜಾತಿ ಇದೆ, ನಿನ್ನಿಂದ ಎಷ್ಟು ಪವರ್ ಇದೆ, ನಿನ್ನಿಂದ ಎಷ್ಟು ಹಣ ಇದೆ ಅಂತ ಕೇಳೋಂತ ಸಂದರ್ಭ. ನಿಜಮ್ಮ. ಹೌದು. ಸೊ ಅಂತಹ ಒಂದು ಸಂಪ್ರದಾಯವನ್ನ ಬ್ರೇಕ್ ಮಾಡ್ಬೇಕು ಅಂದ್ರೆ ಕಾರ್ಯಕರ್ತರಿಗೆ ಕೊಡಿ. ಇಫ್ ಸಮರ್ಥ ಅನ್ನೋದಾದ್ರೆ ಕೊಡಿ. ನಾವೇನ್ ಅವ್ರ ವಿರುದ್ಧ ಇಲ್ಲ, ಯಾರಾದ್ರೂ ನೋಡ್ತಾರೆ ನಾವು ವಿರುದ್ಧ ಇಲ್ಲ, ಅವ್ರು ಸಮರ್ಥರಿದ್ದಾರೆ, ಅವ್ರು ಈಸ್ ದಿ ಬೆಸ್ಟ್ ಪರ್ಸನ್ ಫಾರ್ ದಟ್ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಅನ್ನೋದಾದ್ರೆ ಕೊಡಿ. ಅದು ನಿಮ್ಮ ಕಾಂಗ್ರೆಸ್ ಪಾರ್ಟಿಯ ಪರಮಾಧಿಕಾರ. ಬಟ್ ದಿ ಸೇಮ್ ಟೈಮ್ ಒಬ್ಬ ಕಟ್ಟ ಕಡೆಯ ಕಾರ್ಯಕರ್ತನು ಏನ್ ಬಯಸ್ತಾ ಇದ್ದಾನೆ ಅನ್ನೋದನ್ನು ಕೂಡ ಯೋಚನೆ ಮಾಡ್ಬೇಕಾಗತ್ತೆ. ಹೌದು. ಸೊ ನೀವು ಯಾರಿಗ್ ಟಿಕೆಟ್ ಕೊಡ್ತೀರಾ, ಆ ಟಿಕೆಟ್ ಕೊಡೋದ್ರಿಂದ ಆ ಭಾಗದಲ್ಲಿ ಯಾವೆಲ್ಲ ರೀತಿಯಾದಂತ ಬದಲಾವಣೆಗಳು, ಪರಿಣಾಮಗಳು, ಜಾತಿ, ಕೋಮು ಎಲ್ಲ ಸೇರಿ ಯೋಚನೆ ಮಾಡಿ ಕೊಡ್ಬೇಕಾಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ಯಾರಿಗ್ ಕೊಟ್ರು ನೀವು ನಿಮ್ ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ಕೊಡೋದಲ್ವಾ. ಆಮೇಲೆ ಯಾರಿಗ್ ಕೊಟ್ರೆ ಏನು, ಸಮರ್ಥಗಾದ್ರೂ ಕೊಡ್ಲಿ, ಇಲ್ದಿದ್ರೆ ಯಾವ್ದಾದ್ರು ಮುಸ್ಲಿಂ ನಾಯಕರಿಗಾದ್ರೂ ಕೊಡ್ಲಿ. ಬಟ್ ಪಾರ್ಟಿಯನ್ನ ಮುನ್ನಡೆಸುವಂತ, ಪಾರ್ಟಿಗೆ ಲಾಭ ತರುವಂತ, ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ, ಸಾಧ್ಯ ಆದ್ರೆ ಕಾರ್ಯಕರ್ತರನ್ನ ಮೇಲೆತ್ತುವಂತಹ ಒಂದು ಪ್ರಕ್ರಿಯೆ ನಡೆದ್ರೆ ಕಾಂಗ್ರೆಸ್ ಪಾರ್ಟಿಗೆ ಒಂದು ಹೆಸರು ಇರುತ್ತೆ ಅಷ್ಟೇ.